ಹಿಂದುಳಿದ ವರ್ಗಗಳ ಆಯೋಗ 2015ರಲ್ಲಿ ನಡೆಸಿದ್ದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಧಾರಿತ ಜಾತಿಗಣತಿ ವರದಿ ಅನುಷ್ಠಾನ ಸಂಬಂಧ ಇಂದು ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆಯಾಗಿದೆ. ಸದ್ಯ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಜಾತಿಗಣತಿಯ ವರದಿಯ ಜಾರಿಯ ಸಾಧ್ಯಾಸಾಧ್ಯತೆಯ ಬಗ್ಗೆ ಚರ್ಚಿಸಲಾಗಿದೆ. ಈ ವೇಳೆ ಅಹಿಂದ ಹಾಗೂ ಮೇಲ್ವರ್ಗ ಸಚಿವರುಗಳ ನಡುವೆ ಟಾಕ್ ವಾರ್ ನಡೆದಿದೆ. ಅಂತಿಮವಾಗಿ ಏಪ್ರಿಲ್ 17ರಂದು ನಡೆಯುವ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುವುದೆಂದು ನಿರ್ಧರಿಸಲಾಗಿದ್ದು, ಇದಕ್ಕೂ ಮುನ್ನ ಸಚಿವ ಸಂಪುಟ ಸಭೆಯಲ್ಲಿ ಜಾತಿಗಣತಿ ಲಕೋಟೆ ಓಪನ್ ಮಾಡಲಾಯಿತು. ಸಚಿವರ ಕೈಗೆ ಜಾತಿಗಣತಿಯ ದತ್ತಾಂಶ ನೀಡಿದ ಬಳಿಕ ಆ ಬಗ್ಗೆ ಸುದೀರ್ಘ ಸಮಾಲೋಚನೆಯನ್ನು ನಡೆಸಲಾಯಿತು. ಸಂಪುಟ ಸಹೋದ್ಯೋಗಿಗಳ ಅಭಿಪ್ರಾಯ ಆಲಿಸಿದಂತ ಸಿದ್ದರಾಮಯ್ಯನವರು ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳುವ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸಲಾಗಿದೆ. ಸೊ ಬನ್ನಿ, ಹಾಗಿದ್ರೆ ಯಾರ್ಯಾರು ಏನೇನು ಮಾತನಾಡಿದ್ರು ಅಂತ ಕೇಳೋಣ. 17ಕ್ಕೆ ಬರುತ್ತೆ. 17ಕ್ಕೆ ಅದು ಏನು ಎಂತೂ ಏನಿದೆ ಅಂತ ಡಿಸ್ಕಷನ್ ಆಗಿದೆ. ಅದಕ್ಕಿಂತ ಮೊದಲೇ ನಾವು ಮಾತಾಡೋದ್ರಿಂದ ಅರ್ಥ ನೋ ಚರ್ಚೆ, ಓನ್ಲಿ ರಿಸೀವಿಂಗ್. ಓಪನ್ ಮಾಡ್ದ, ಸೀಲ್ ಮಾಡಿದ್ನ, ಅದನ್ನು ಕ್ಯಾಬಿನೆಟ್ ರಿಸೀವ್ ಮಾಡಿರೋದು. 17ಕ್ಕೆ ಡಿಸ್ಕಷನ್. ನಮ್ಮ ಚಲವಣೆ ಹೇಳ್ದಂಗೆ ಮುಂದೆ 17ನೇ ತಾರೀಕು ತಿರ್ಗಾ ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಇದ್ರ ಬಗ್ಗೆನೇ ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾದಂಥ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಕರೆದಿದ್ದಾರೆ. ಅದ್ರ ಬಗ್ಗೆನೇ ಚರ್ಚೆ ಮಾಡ್ತೀವಿ. ಅಲ್ಲ, ನನ್ನ ಒಪಿನಿಯನ್ ಇರ್ತಕ್ಕಂಥದ್ದು ಕಳೆದ ಬಾರಿ ನಾನು ಹೇಳ್ತಾನೆ ಇದ್ದೀನಿ. ಯಾವುದು ನಮ್ಮ ತಮಿಳುನಾಡು ಮಾಡಲ್ ಇದೆ, ತಮಿಳುನಾಡಿನಲ್ಲಿ 69% ರಿಸರ್ವೇಷನ್ ಇದೆ ಎಲ್ಲರಿಗೆ. ಅದೇನಂದರೆ ಈ